ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇವತ್ತಿನ ಸೋಮವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಔಟ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ವಾರಕ್ಕೆ ಬಂದು ತಲುಪಿದೆ. ಒಟ್ಟಾರೆಯಾಗಿ 7 ಜನ ಕಂಟೆಸ್ಟೆಂಟ್ಗಳು ಉಳಿದುಕೊಂಡಿದ್ದಾರೆ. ನಮ್ಮ ಧನುಷ್ ಗೌಡ ಅವರನ್ನು ಹೊರತುಪಡಿಸಿ ಇನ್ನು ಉಳಿದಿರುವಂತಹ 6 ಜನ ಸ್ಪರ್ಧಿಗಳು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ 11 ಗಂಟೆಯಿಂದಲೇ ವೋಟಿಂಗ್ ಲೈನ್ಸ್ಗಳು ಆನ್ ಆಗಿವೆ. ಅವತ್ತಿಂದ ಹಿಡಿದು ಇವತ್ತು ಸೋಮವಾರ ಸಾಯಂಕಾಲದ 6 ಗಂಟೆವರೆಗೆ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿವೆ ಅಂತ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ನೋಡ್ತಾ ಹೋದಾದ್ರೆ ಈ ಒಂದು ಸಾಯಂಕಾಲದ ಅಂದ್ರೆ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಿಂದ ಹಿಡಿದು ಈಗ ಸಾಯಂಕಾಲದ ಆಗೋದ್ರೊಳಗೆ ಈ ಒಂದು 12 ಗಂಟೆ ಅವಧಿಯಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಕೂಡ ನಾವು ಒಂದು ರೀತಿಯಾಗಿ ಈ ಹಲವಾರು ಸ್ಥಾನಗಳು ಉಲ್ಟಾ ಪಲ್ಟಾ ಆಗಿದ್ದನ್ನು ಕೂಡ ನಾವು ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನೋಡಬಹುದು. ಹಾಗಾದ್ರೆ ಯಾರಿಗೆ ಯಾವೆಲ್ಲ ಸ್ಥಾನದಲ್ಲಿದ್ದಾರೆ, ಯಾರ ಸ್ಥಾನ ಎಕ್ಸ್ಚೇಂಜ್ ಆಗಿದೆ, ಇಲ್ಲೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 6ನೇ ಸ್ಥಾನದಿಂದಲೇ ನೋಡ್ತಾ ಹೋಗೋಣ. 6ನೇ ಸ್ಥಾನದಲ್ಲಿ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಧ್ರುವಂತ್ ಅವರೇ ಇದ್ರು. ಈಗ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಮ್ಮ ಧ್ರುವಂತ್ ಅವರೇ ಒಂದು ರೀತಿಯಾಗಿ 6ನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳಿಗ್ಗೆ ನಮ್ಮ ಧ್ರುವಂತ್ ಅವರಿಗೆ ಆಲ್ಮೋಸ್ಟ್ ಆಲ್ 9,45,000 ವೋಟ್ಗಳು ಬಂದಿದ್ರೆ ಈಗ ಸಾಯಂಕಾಲದ ಆಗೋದ್ರೊಳಗೆ ಅವರಿಗೆ ಒಂದು ರೀತಿಯಾಗಿ ಡಬಲ್ ಆಗಿದೆ ಅಂತ ಹೇಳ್ಬೋದು. ವೋಟಿಂಗ್ ರಿಸಲ್ಟ್ ಈಗ ಅವರದ್ದು ಡಬಲ್ ಆಗಿದೆ. ಆಲ್ಮೋಸ್ಟ್ ಆಲ್ 18,20,000 ವೋಟ್ಗಳನ್ನ ನಮ್ಮ ಧ್ರುವಂತ್ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಧ್ರುವಂತ್ ಅವರು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ 6ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಸಖತ್ತಾಗಿರುವಂತಹ ಒಂದು ವೋಟಿಂಗ್ ರಿಸಲ್ಟ್ ಅವರಿಗೆ ಬಂದಿದ್ರು ಕೂಡ ಒಂದು ರೀತಿಯಾಗಿ ಕೊನೆಯ ಸ್ಥಾನ ಅಂದ್ರೆ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ನಮ್ಮ ಧ್ರುವಂತ್ ಅವರು ಮುಂದುವರಿತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಹೋದಾದ್ರೆ 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಕೂಡ ರಘು ಅವರು ಇದ್ರು. ಈಗ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಈಗ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಮ್ಮ ರಘು ಅವರೇ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ರಘು ಅವರಿಗೆ ಬೆಳಿಗ್ಗೆ ಆಲ್ಮೋಸ್ಟ್ ಆಲ್ ಬೆಳಿಗ್ಗೆ 17 ಲಕ್ಷದ ತನಕ ವೋಟ್ಗಳು ಬಂದಿದ್ದವು ಅಂತ ಹೇಳ್ಬೋದು. ಇವರಿಗೂ ಕೂಡ ಈಗ ಸಾಯಂಕಾಲ ಆಗೋದ್ರಿಗೆ ವೋಟಿಂಗ್ ರಿಸಲ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮ ರಘು ಅವರಿಗೆ ಸಾಯಂಕಾಲ ಆಗೋದ್ರೊಳಗೆ 39,60,000 ವೋಟ್ಗಳನ್ನ ನಮ್ಮ ಮ್ಯೂಟೆಂಟ್ ರಘು ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 5ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. 5ನೇ ಸ್ಥಾನ ಅಂದ್ರೆ ಇವ್ರದ್ದು ಕೂಡ ಒಂದು ರೀತಿಯಾಗಿ ಬಾಟಮ್ 2 ಅಂತ ಹೇಳ್ಬೋದು. ಇವರು ಕೂಡ ಧ್ರುವಂತನ ನಂತರ ಅತಿ ಹೆಚ್ಚು ಡೇಂಜರ್ ಝೋನ್ ನಲ್ಲಿ ಇರುವಂತಹ ಸ್ಪರ್ಧಿ ಅಂತಾನೆ ಹೇಳ್ಬೋದು. ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಇವರು ಕೂಡ ಹೋದ ವಾರದಲ್ಲಿ ಅಂದ್ರೆ ಈ ಒಂದು ನಮ್ಮ ರಾಶಿಕಾ ಶೆಟ್ಟಿ ಹೋದಂತ ಒಂದು ಸಂದರ್ಭದಲ್ಲಿ ಇವರು ಕೂಡ ಬಾಟಮ್ 2 ಅಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ರಘು ಹಾಗೆ ಧ್ರುವಂತ್ ಅವರು ಇಬ್ಬರು ಕೂಡ ಬಾಟಮ್ 2 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 3ನೇ ಸ್ಥಾನದಲ್ಲಿ ಇದ್ದವರು ಈಗ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ನಮ್ಮ ಕಾವ್ಯ 4ನೇ ಸ್ಥಾನದಲ್ಲಿ ಇದ್ದಂತ ನಮ್ಮ ಕಾವ್ಯ ಅವರೀಗ 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅವರನ್ನ ವೋಟಿಂಗ್ ರಿಸಲ್ಟ್ ನಲ್ಲಿ ಓವರ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಬೆಳಿಗ್ಗೆ ಬರೋಬ್ಬರಿ 20,90,000 ವೋಟ್ಗಳು ನಮ್ಮ ಅಶ್ವಿನಿ ಗೌಡ ಅವರಿಗೆ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 3ನೇ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಂದಿದ್ದು ಅಂತ ಹೇಳ್ಬೋದು. ಈಗ ಸಾಯಂಕಾಲ ಆಗೋದ್ರೊಳಗೆ ಅವರಿಗೆ 48,10,000 ವೋಟ್ಗಳು ಬಂದಿವೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಬೆಳಿಗ್ಗೆಗೆ ಕಂಪೇರ್ ಮಾಡಿದ್ರೆ 1.5 ಪಟ್ಟು ವೋಟಿಂಗ್ ರಿಸಲ್ಟ್ ನಲ್ಲಿ ಹೆಚ್ಚಿಗೆ ಬಂದಿದ್ದರೂ ಕೂಡ ನಮ್ಮ ಕಾವ್ಯ ಅವರು ಅವರನ್ನ ಬೀಟ್ ಮಾಡಿ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಬೀಟ್ ಮಾಡಿ 3ನೇ ಸ್ಥಾನಕ್ಕೆ ಬಂದಿರುವಂತ ಕಾರಣ ನಮ್ಮ 3ನೇ ಸ್ಥಾನದಲ್ಲಿದ್ದಂತ ನಮ್ಮ ಅಶ್ವಿನಿ ಗೌಡ ಅವರಿಗೆ 4ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿರುವಂತ ಸ್ಪರ್ಧಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ, ನಮ್ಮ ಕಾವ್ಯ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಅವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನದಲ್ಲಿ ಇದ್ರು ಅಂತ ಹೇಳ್ಬೋದು. ನಮ್ಮ ಕಾವ್ಯ ಅವರಿಗೆ ಬೆಳಿಗ್ಗೆ ಒಂದು 17,60,000 ವೋಟ್ಗಳು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಂದಿದ್ರೆ ಈಗ ಸಾಯಂಕಾಲ ಆಗೋದ್ರೊಳಗೆ 48,90,000 ವೋಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ 2 ಪಟ್ಟು ಹೆಚ್ಚಿಗೆ ವೋಟ್ಗಳು ನಮ್ಮ ಕಾವ್ಯ ಅವರಿಗೆ ಬಂದಿವೆ ಅಂತ ಹೇಳ್ಬೋದು. ಈಗ ನೋಡ್ತಾ ಹೋಗೋದಾದ್ರೆ 4ನೇ ಸ್ಥಾನದಲ್ಲಿರುವಂತ ನಮ್ಮ ಅಶ್ವಿನಿ ಗೌಡ ಅವರಿಗೆ ಆಗಿರ್ಬೋದು, ಅದರ ಜೊತೆಗೆ 3ನೇ ಸ್ಥಾನದಲ್ಲಿರುವಂತ ನಮ್ಮ ಕಾವ್ಯ ಅವರಿಗೆ ಆಗಿರ್ಬೋದು,
ಕೇವಲ 80,000 ವೋಟಿಂಗ್ ಅಂತರದಲ್ಲಿ ಇದೆ ಅಂತ ಹೇಳ್ಬೋದು. 80,000 ವೋಟ್ಗಳನ್ನ ಜಾಸ್ತಿ ಪಡೆದುಕೊಳ್ಳುವುದರ ಮುಖಾಂತರ ನಮ್ಮ ಕಾವ್ಯ ಅವರು 3ನೇ ಸ್ಥಾನದಲ್ಲಿದ್ರು. 80,000 ವೋಟ್ಗಳನ್ನ ಕಡಿಮೆ ಪಡೆದುಕೊಳ್ಳುವುದರ ಮುಖಾಂತರ ನಮ್ಮ ಅಶ್ವಿನಿ ಗೌಡ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರಿಬ್ಬರ ನಡುವೆ ಒಂದು ಬಿಗ್ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು ವೋಟಿಂಗ್ ರಿಸಲ್ಟ್ ನಲ್ಲಿ. ನೋಡೋಣ ಎಂಡ್ ಆಫ್ ದ ಡೇ ಅಂದ್ರೆ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆದಂತ ಸಂದರ್ಭದಲ್ಲಿ ಯಾರಿಗೆ ಯಾವ ಪೊಸಿಷನ್ ಅಲ್ಲಿ ಉಳ್ಕೊಂಡು ಹೋಗ್ತಾರೆ ಅಂತ ವೇಟ್ ಮಾಡಿ ನೋಡೋಣ. ಇನ್ನು 2ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಕೂಡ 2ನೇ ಸ್ಥಾನದಲ್ಲಿ ಇದ್ರು. ಅದರ ಜೊತೆಗೆ ಈಗ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ 2ನೇ ಸ್ಥಾನದಲ್ಲಿ ಇದ್ದಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಬೆಳಿಗ್ಗೆ 21,65,000 ವೋಟ್ಗಳು ಬಂದಿದ್ದು ಅಂತಾನೆ ಹೇಳ್ಬೋದು. ಈಗ ಸಾಯಂಕಾಲ ಆಗೋದ್ರೊಳಗೆ ಅವರಿಗೆ ಬರೋಬ್ಬರಿ 51,75,000 ವೋಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ಇವರಿಗೂ ಕೂಡ ಬೆಳಿಗ್ಗೆಗಿಂತ 1.5 ಪಟ್ಟು ವೋಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ಸಖತ್ತಾಗಿರುವಂತಹ ಒಂದು ವೋಟಿಂಗ್ಗಳು ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಬರ್ತವೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ 50 ಲ್ಯಾಕ್ ಅನ್ನು ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಸಾಯಂಕಾಲ ಆಗೋದ್ರೊಳಗೆ ರೀಚ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನೀವೆಲ್ಲರೂ ಕೂಡ ಆಲ್ರೆಡಿ ಗೆಸ್ ಮಾಡೇ ಇರ್ತೀರ, ಅದು ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು. ನಮ್ಮ ಗಿಲ್ಲಿ ಅವರಿಗೆ ಒಂದು ರೀತಿಯಾಗಿ 1 ಕೋಟಿಗೆ ಅಧಿಕ ರೀಚ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಬೆಳಿಗ್ಗೆ ನಮ್ಮ ಗಿಲ್ಲಿ ಅವರಿಗೆ ಮೊದಲನೇ ಸ್ಥಾನದಲ್ಲಿ ಇದ್ರು, ಸಾಯಂಕಾಲದ ಹೊತ್ತಿಗೂ ಕೂಡ ಮೊದಲನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇ ಸ್ಥಾನದಲ್ಲಿ ಇರುವಂತಹ ನಮ್ಮ ಗಿಲ್ಲಿ ಅವರಿಗೆ ಬೆಳಿಗ್ಗೆ 56,75,000 ವೋಟ್ಗಳು ಬಂದಿದ್ವು ಅಂತಾನೆ ಹೇಳ್ಬೋದು. ಈಗ ಸಾಯಂಕಾಲ ಆಗೋದ್ರೊಳಗೆ ಬರೋಬ್ಬರಿ ಎಷ್ಟು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 1,26,30,30,000 ವೋಟ್ಗಳನ್ನ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸಖತ್ತಾಗಿರುವಂತಹ ನಮ್ಮ ವೋಟಿಂಗ್ ಸಂಖ್ಯೆಯಲ್ಲಿ ನಮ್ಮ ಗಿಲ್ಲಿ ಅವ್ರದ್ದು ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಇವ್ರದ್ದು ಕೂಡ 1.5 ಪಟ್ಟು ಹೆಚ್ಚಿಗೆ ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಈಗ ಸಾಯಂಕಾಲದ ಹೊತ್ತಿಗೆ ಆಲ್ಮೋಸ್ಟ್ ಆಲ್ 1.5 ಪಟ್ಟು ವೋಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಇನ್ನು ಒಂದು ದಿನ ಬಾಕಿ ಇರುವಾಗಲೇ 1,26,00,000 ರೀಚ್ ಆಗಿದ್ದಾರೆ. ಅಂದ್ರೆ ಎಂಡ್ ಆಫ್ ದ ಡೇ ಅಂದ್ರೆ ಒಂದು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗುವಂತ ಸಂದರ್ಭದಲ್ಲಿ ಎಷ್ಟು ಬರ್ತದೆ ಅಂತ ವೇಟ್ ಮಾಡಿ ನೋಡೋಣ. ನಿಯರ್ಲಿ ಒಂದು 3 ಕೋಟಿಗೂ ಈಗ ಫಿನಾಲಿ ವಾರ ಅಂದ್ರೆ ವೋಟಿಂಗ್ ಗೆಲ್ಲಿಸಲು ಆರಂಭಕ್ಕಿಂತ ಮೊದಲೇ ಒಂದು ರೀತಿಯಾಗಿ ಈ ಒಂದು ನಾಮಿನೇಷನ್ ಇಂದ ಸೇವ್ ಆಗುವಂತ ಸಂದರ್ಭದಲ್ಲಿ 3 ಕೋಟಿಗೂ ಅಧಿಕ ರೀಚ್ ಆಗುವಂತ ಒಂದು ಪ್ರೊಬ್ಯಾಬಿಲಿಟಿ ಇದೆ. ವೇಟ್ ಮಾಡಿ ನೋಡೋಣ ಏನಾಗ್ತದೆ ಅಂತ. ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ರಕ್ಷಿತಾ ಕಾವ್ಯ ಅವರು ಈ ಒಂದು ಸಾಯಂಕಾಲ ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 3 ಅಲ್ಲಿ ಇದ್ದಾರೆ. ಅಶ್ವಿನಿ ರಘು ನಮ್ಮ ಅಂತಿರುವಂತವ್ರು ಬಾಟಮ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆಂಟ್ ಆಗಿ ನಮ್ಮ ಗಿಲ್ಲಿ ರಕ್ಷಿತ್ ಅವರು ಟಾಪ್ 2 ಅಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ರೆ, ನಮ್ಮ ರಘು ಹಾಗೆ ಧ್ರುವಂತವ್ರು ಬಾಟಮ್ 2 ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಾವ್ಯ ಹಾಗೆ ಅಶ್ವಿನಿ ನಡುವೆ ಒಂದು ಟಕ್ಕರ್ ಇರೋದ್ರಿಂದ ಒಮ್ಮೆ ಅವ್ರು ಬಂದ್ರೆ ಇನ್ನೊಬ್ರು ಇನ್ನೊಂದ್ಸಲ ಬರ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ನೋಡೋಣ ನಮ್ಮ ರಕ್ಷಿತಾ ಶೆಟ್ಟಿ ಅವರ 2ನೇ ಪೊಸಿಷನ್ ಕೂಡ ಒಂದು ರೀತಿಯಾಗಿ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಅಶ್ವಿನಿ ಹಾಗೆ ಕಾವ್ಯ ಅವರು ಅವ್ರಿಗೂ ಕೂಡ ಟಕ್ಕರ್ ಅನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಕಾವ್ಯ ಹಾಗೆ ಅಶ್ವಿನಿ ಗೌಡ ಅವರಿಗೆ ಒಂದು ರೀತಿಯಾಗಿ ತುಂಬಾನೇ ಡಿಫ್ರೆನ್ಸ್ ಇಲ್ಲ. ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ಕೇವಲ ಇವರಿಬ್ಬರಿಗಿಂತ 3ರಿಂದ 4 ಲಕ್ಷದ ಅಂತರದಲ್ಲಿ ಮಾತ್ರ ಇರೋದ್ರಿಂದ ಇವರ ಸ್ಥಾನ ಕೂಡ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ 2ನೇ ಸ್ಥಾನವು ಕೂಡ ವೇಟ್ ಮಾಡಿ ನೋಡೋಣ ಫೈನಲ್ ಅಲ್ಲಿ ಏನಾಗ್ತದೆ ಅಂತ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಈ ಒಂದು 6 ಜನ ಇರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.